ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ, ಸ್ಥಳದಲ್ಲೇ ಇಬ್ಬರು ಬಲಿ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಮಹಿಳೆ ಸಾವು, ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು. ಬಿಜೆಪಿಗರ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಅವಹೇಳನಕಾರಿ ಹೇಳಿಕೆ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಕಿಡಿ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಆಕಸ್ಮಿಕ ಬೆಂಕಿ, ಪ್ರಯಾಣಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣ, ತಪ್ಪಿದ ಭಾರೀ ಅನಾಹುತ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವ ಬೆನ್ನಲ್ಲೇ ಅಪಘಾತಗಳ ಸಂಖ್ಯೆಯೂ ಹೆಚ್ಚಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇದೀಗ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಗೂಡ್ಸ್ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದು ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಇದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಭೀಕರ ಅಪಘಾತದ ದೃಶ್ಯ. ರಸ್ತೆಯ ಮೇಲೆ ಅಪಘಾತಕ್ಕೀಡಾದ ಬೈಕ್, ಅದರ ಪಕ್ಕದಲ್ಲೇ ನಜ್ಜುಗುಜ್ಜಾದ ವಾಹನ. ಅಪಘಾತದ ಪರಿಣಾಮ ಇಬ್ಬರು ಪ್ರವಾಸಿಗರು ದಾರುಣವಾಗಿ ಮೃತಪಟ್ಟಿರುವ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಲಿಂಗಶೆಟ್ಟಿಪುರ ಗೇಟ್ ಬಳಿ. ಹೌದು, ಉತ್ತರ ಪ್ರದೇಶ ಮೂಲದ ಯುವಕ ಅಮನ್ ದೇವ್ ಮಿಶ್ರಾ ಹಾಗೂ ಯುವತಿ ತಾಪಸ್ವಿಶಿ ಪಾತ್ರ ಇಶಾ ಫೌಂಡೇಶನ್ ನಲ್ಲಿರುವ ಆದಿಯೋಗಿಯ ದರ್ಶನ ಪಡೆದು ಬೆಂಗಳೂರಿನತ್ತ ಬೈಕ್ ನಲ್ಲಿ ವಾಪಸ್ ತೆರಳುತ್ತಿದ್ದರು. ಲಿಂಗಶೆಟ್ಟಿಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ದಾಟುವ ವೇಳೆ ವಿಆರ್ಎಲ್ ಸಂಸ್ಥೆಗೆ ಸೇರಿದ ಗೂಡ್ಸ್ ವಾಹನ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ನಲ್ಲಿದ್ದ ಇಬ್ಬರು ಗೂಡ್ಸ್ ವಾಹನದ ಕೆಳಗೆ ಸಿಲುಕಿಕೊಂಡಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಯಿತು. ಹೈವೇ ರೋಡಲ್ಲಿ ಈ ತರ ಜಾಮ್ ಮಾಡ್ಕೊಂಡು ಮುಖ್ಯ ಆಗುತ್ತೆ. ಹೆಸರು ವೆಂಕಟೇಶ್ ಅಂತ. ಇಲ್ಲೇ ನಾವು ಗ್ರಾಮ ಪಂಚಾಯತ್ ಸದಸ್ಯರು. ಇಲ್ಲಿ ಈ ಕಡೆಯಿಂದ ಬಾಗೇಪಲ್ಲಿ ಕಡೆಯಿಂದ ಕಂಟೈನರ್ ಲಾರಿ ಬಂದಿದೆ. ಈಶಾ ಕಡೆಯಿಂದ ಟೂ ವೀಲರ್ ಬಂದಿದೆ. ಏನೋ ಯು ಪಿ ಕಡೆಯವರು ಅಂತವ್ರು. ಅವರು ಯಾರ ಕಡೆ ಅಂತ ನಮ್ಗೇನೋ ಇಲ್ಲ. ಯು ಪಿ ಕಡೆ ಅಂತವ್ರೆ. ಅವ್ರ ಪರಿಚಯ ಎಲ್ಲ ಚಿಟ್ಟಿಯವರೇ. ಬಂದು ಈ ಕಡೆಯಿಂದ ಯೂ ಟರ್ನ್ ಮಾಡೋಕೆ ಹೋಗಿದ್ದಾರೆ. ಏನೋ ಚಿಟ್ಟಿ ಕಡೆ ಚಿಕ್ಕಬಳ್ಳಾಪುರ ಕಡೆ. ಆ ಕಡೆಯಿಂದ ಗಾಡಿ ಬಂದು ಟಚ್ ಆಗಿದೆ. ಟೈರ್ ಕೆಳಗಡೆ ಇಬ್ಬರು ಸಿಕ್ಕೋಗಿದ್ದಾರೆ. ಇಬ್ಬರು ದತ್ತಾಗಿದ್ದಾರೆ. ಹುಡುಗ ಒಬ್ಬ ಲೇಡೀಸ್ ಒಬ್ಬ ಜೆಂಟ್ಸ್ ಇದ್ದಾರೆ. ಟೈರ್ ಕೆಳಗಡೆನೇ ಇದ್ದಾರೆ ಸರ್. ಒಂದು 10 ಮೀಟ್ರ್ 10 ಮೀಟ್ರ್ ಹೋಗಿದೆ. ಹೇಳ್ಕೊಂಡೋಗಿದೆ. ಫುಲ್ ಟ್ರಾಫಿಕ್ ಅಷ್ಟೊಂದಿಲ್ಲ ಕ್ಲಿಯರ್ ಮಾಡಿದ್ವಲ್ಲ ನಾವು. ಇಲ್ಲಿ ಲೋಕಲರೇ ನಮ್ಮ ಹರೀಶ್ ಅಣ್ಣ ಬಂದಿದ್ರು. ಇಲ್ಲಿ ಲೋಕಲರಲ್ಲಿ ನಾವೇ ಕ್ಲಿಯರ್ ಮಾಡಿದ್ವಿ. ಇಲ್ಲೇ ಎಲ್ಲ ಲೋಕಲರೆಲ್ಲ ಹಿಂಗೇನಾದ್ರೆ ನಾವೇ ಕ್ಲಿಯರ್ ಮಾಡ್ತೀವಿ. ಸುಮಾರಾಗಿದೆ ಸರ್, ಒಂದಲ್ಲ ಸುಮಾರಾಗಿದೆ. ಇಲ್ಲ ಒಂದಲ್ಲ, ಇವಾಗ ಸದ್ಯಕ್ಕಾಗಿಲ್ಲ. ದಿನ ಒಂದೊಂದು 2 ಆಗೇ ಆಗಿರುತ್ತೆ. ನಿಮ್ಮ ಆಗ್ರಹ ಏನೀಗ ಸರ್? ಆಗ್ರಹ ಏನೋ ಒಂದು ಫ್ಲೇವರ್ ಹಾಕ್ಕೊಂಡು ಒಂದು ಸಿಗ್ನಲ್ ಮಾಡಿಕೊಂಡು ಏನೋ ಒಂದು ಸ್ವಲ್ಪ ಪೊಲೀಸವ್ರನ್ನ ನಿಂತು ಇವ್ರನ್ನ ಈಚೆ ಕಡೆಯವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದಲ್ವ ಸರ್? ಮಂಜುನಾಥ್ ಅಂತ ನಮ್ದು ಇದೆ ದೇವಸ್ಥಾನದ ಹೊಸಳ್ಳಿಯವರು. ಇಲ್ಲಿ ಅಪಘಾತಗಳು ತಿಂಗಳಿಗೆ 15 ಆಗ್ತಾನೆ ಇದ್ದಾವೆ. ಆದಾಗ ಬರ್ತಾರೆ ಪೊಲೀಸ್ನವ್ರು ಹೇಳ್ತಾರೆ, ಅವರು ಹೇಳ್ತಾರೆ ಈಸನ್ನವರು, ಏನೋ ಒಂದು ವಾರ 15 ದಿನ ಟೈಮ್ ಕೊಡ್ರಿ, ರೋಡ್ ಮಾಡಿಸ್ತೀವಿ, ಸಪ್ರೇಟ್ ಬೈಪಾಸ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ. ಯಾವುದೂ ಮಾಡಿದ್ದಿಲ್ಲ. ಹಾಗಾಗಿ ಸಾಯ್ತಾನೆ ಅವ್ರು ನೋಡ್ತಾನೆ ಅವ್ರೆ. ಯಾವುದು ಮಾಡೋಂಗೂ ಇಲ್ಲ, ಯಾವುದು ಬಿಡೋಂಗೂ ಇಲ್ಲ.
ಈ ಥರ ನಡೀತೈತಪ್ಪ. ಆದಷ್ಟು ಬೇಗ ಈ ರೋಡ್ ಆದರೂ ಬಂದ್ ಮಾಡಲಿ, ಇಲ್ಲ ಈಸ ಆದರೂ ಬಂದ್ ಮಾಡಲಿ, ಎರಡರಲ್ಲಿ ಒಂದು ಮಾಡಲಿ. ಯಾಕಂದರೆ ಸಾವಿರಾರು ಜನ ಸಾಯ್ತಾರೆ. ಯಾವನೋ ಬದುಕೋದಕ್ಕೋಸ್ಕರ ಎಲ್ಲರನ್ನೂ ಬಲಿ ಕೊಡೋದು ಬೇಡ. ಹೌದು, ಈಸ ಓಪನ್ ಆಗಾದ್ಮೇಲೆ ಟ್ರಾಫಿಕ್ಕು ಜಾಸ್ತಿ ಆಯಿತು, ಸಾವು ಜಾಸ್ತಿ ಆಯಿತು ಜನಗಳದು. ಅದೆಲ್ಲ ಏನಕ್ಕೆ ಬೇಕು ಸರ್? ಎಲ್ಲ ಕಡೆನೂ ವಿಲೇಜಲ್ಲಿನೂ ಸಮಸ್ಯೆನೇ. ಹಳ್ಳಿಗಳಾಗ ಹುಡುಗರು ಎಲ್ಲ ಓಡಾಡ್ತಾ ಇರ್ತಾರೆ. 120, 130 ಬರ್ತಾ ಇರ್ತಾರೆ. ಯಾರು ಸರ್ ಅದಕ್ಕೆ ಜವಾಬ್ದಾರರು? ಇದೇ ಸ್ಪಾಟಲ್ಲಿ ಒಂದು 100 ಜನ ಸತ್ತಿರ್ತಾರೆ. ಅದಾದ ಮೇಲೆ ಇದುವರೆಗೂ ಒಬ್ಬನು ರೆಸ್ಪಾನ್ಸ್ ಮಾಡಿದ್ದವ್ರು ಯಾರೂ ಬರಲಿಲ್ಲ. ಏನಕ್ಕೆ ಬೇಕು ಸರ್ ಅದು? ಲೋಕಲಾಗಿ ನಮ್ಗೇನಕ್ಕೆ ಬೇಕು? ಎತ್ಕೊಂಡೋಗಿ ಎಲ್ಲಾದರೂ ಆಗಲಿ, ಇಲ್ಲಾಂದರೆ ಅದನ್ನು ಕ್ಲೋಸ್ ಮಾಡಿಬಿಡ್ಲಿ. ಅದೇ ಬರ್ತಾರೆ ಈಗ ಅವರು ವೀಸಾ ಅವ್ರು ಯಾರು ಬರಲ್ಲ, ಇವ್ರು ಪೊಲೀಸ್ನವ್ರು ಬರ್ತಾರೆ, ಎಲ್ಲರನ್ನೂ ಅವಾಯ್ಡ್ ಮಾಡ್ತಾರೆ. ರೋಡ್ ಒಂದು ಸಪ್ರೇಟ್ ಇದು ಮಾಡಿಸ್ತೀವಪ್ಪ, ಒಂದು 15 ದಿನ, 1 ತಿಂಗಳು ಟೈಮ್ ಕೊಡಿಸ್ರಿ ಅಂತಾನೆ. 1 ತಿಂಗಳಾದ್ಮೇಲೆ ಅವನು ಯಾವ ರೋಡನ್ನು ಮಾಡಲ್ಲ, ಯಾವುದನ್ನು ಇದು ಸಾಲವನ್ನು ಮಾಡಲ್ಲ. ಇದೇ ಸ್ಥಿತಿ. ಬೆಳೆಸ್ತಾವ್ರೆ ಅವ್ರು. ರಾಜಕಾರಣಿಗಳನ್ನ ಬೆಳೆಸೋದಕ್ಕೆ ಹೋಗ್ಬಿಟ್ಟು ಈ ಪ್ರಜೆಗಳಿಗೆ ಸಾವು ನೋಡ್ತಾವ್ರೆ ಎಲ್ಲರೂ. ಯಾರಿಗೂ ನಮ್ಮ ಪ್ರಜೆಗಳಿಗೆ ಯಾರಿಗೂ ಒಳ್ಳೇದಾಗ್ತಾ ಇಲ್ಲ. ಇದರಲ್ಲಿ ಎಲ್ಲರಿಗೂ ತೊಂದರೆನೇ ಆಗ್ತೈತೆ, ಒಳ್ಳೇದೇನೂ ಆಗ್ತಿಲ್ಲ. ಇತ್ತೀಚೆಗೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಲಿಂಗಶೆಟ್ಟಿಪುರ ಗೇಟ್ ಬಳಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಪ್ರವಾಸಿಗರು ಹೆದ್ದಾರಿ ದಾಟುವ ಸಂದರ್ಭದಲ್ಲಿ ಸುರಕ್ಷತಾ ವ್ಯವಸ್ಥೆ ಕಲ್ಪಿಸಬೇಕು, ಸೂಕ್ತ ರಸ್ತೆ ಸಂಪರ್ಕ ಹಾಗೂ ಸಂಚಾರ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇನ್ನು ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಪ್ರಕರಣವನ್ನು ದಾಖಲಿಸಿಕೊಂಡು ಅಪಘಾತದ ನಿಖರ ಕಾರಣದ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಸದ್ಗುರು ಬಂದು ಇಷ್ಟು ಆಕ್ಸಿಡೆಂಟ್ ಆಗಿದೆ, ಕೆಲಸ ಮಾಡಿ ಅಂತ ಹೇಳಿ ಇವತ್ತು ಬಂದಿದ್ದಾರಾ? ಇಲ್ಲ. ಅವ್ರಿಗೆ ಸರ್ ಬಸವರಾಜ ಬೊಮ್ಮಾಯಿ 100 ಕೋಟಿ ರೂಪಾಯಿ ಕೊಟ್ಟಿರೋದು. ಸುಧಾಕರ್ ಅವರು ಏನು ಅನೌನ್ಸ್ಮೆಂಟ್ ಮಾಡಿರೋದು 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನಾದ್ರು ಪರಿಹಾರ ಮಾಡಿದಾರೆ ಜನರಿಗೆ? ಏನೂ ಇಲ್ಲ ಸರ್. ಏನ್ ಪರಿಹಾರ ಆಗಬೇಕು? ಏನ್ ಸರ್ ಫ್ಲೇವರ್ ಮಾಡ್ಕೊಡಿ ಸರ್, ಜನಕ್ಕೆ ಅನುಕೂಲ ಮಾಡ್ಕೊಡಿ, ಜನಕ್ಕೆ ಅನುಕೂಲ ಮಾಡ್ಕೊಡಿ. ಜನ ಪ್ರಾಣ ಹೋಗ್ತೈತೆ ಸರ್. ಬಂಡಾಳ ಮೊನ್ನೆ 3 ಜನ ಸ್ಪಾಟ್ ಅಲ್ಲಿ ಸತ್ತೋದ್ರಿ. ಇಲ್ಲ ಇವತ್ತಿಬ್ರು ಸಂಸ್ಥೆಯಿಂದಾನೇ ಆಗಿರೋದು ಇದು. ಈಶಾ ಸಂಸ್ಥೆ ಒನ್ನೇನಹಳ್ಳಿ ಗೇಟ್, ಲಿಂಗಶೆಟ್ಟಿಪುರ ಗೇಟು ಈ ನಮ್ಮ ಹಿಂದೆ ಕಳೆದ 1 ತಿಂಗಳ ಹಿಂದೆ ಅಷ್ಟೇ ನಮ್ಮ ಪಕ್ಕದ ಹರಿಹರಪುರದ ಗ್ರಾಮದ ಬಿಲ್ ಕಲೆಕ್ಟರ್ ಒಬ್ಬರು ಸತ್ತೋಗ್ತಾರೆ. ನಮ್ಮ ಲೋಕಲ್ ಅವರು ಸುಮಾರು ಸಾವುಗಳಾಗಿದೆ. ಇದಕ್ಕೆ ಈ ಕೂಡಲೇ ಮಾನ್ಯ ಸರ್ಕಾರ ಗಮನ ವಹಿಸಿ ಇದಕ್ಕೇನೋ ಒಂದು ಪರ್ಯಾಯ ವ್ಯವಸ್ಥೆ, ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಎಲ್ಲ ಹಳ್ಳಿಯವ್ರನ್ನೂ ಸೇರಿಸಿ JCB ತರಿಸಿ ಈಶಾ ಮೇನ್ ಗೇಟಲ್ಲಿ ಗುಣಿ ಹೊಡಿಸ್ತೀವಿ. ಈಶಾ ಗೇಟಲ್ಲಂತೂ ಖಂಡಿತವಾಗ್ಲೂ ಗುಣಿ ಹೊರಿಸ್ತೀವಿ. ಇಲ್ಲ ಅಂದರೆ ಇದು ಪರ್ಯಾಯ ವ್ಯವಸ್ಥೆ ಕಂಡ್ಕೊಂಡು ಈ ಕೂಡಲೇ ನೀವು ಇದಕ್ಕೆ ಕ್ರಮ ಜರುಗಿಸ್ಬೇಕು. ಇಲ್ಲ ಇವಾಗ ಏನು ಇದುವರೆಗೂ ಸಾವುಗಳಾಗಿದೆ, ಇವ್ರ ಪ್ರತಿಯೊಂದು ಕುಟುಂಬಕ್ಕೂ ಏನು ಆರ್ಥಿಕ ನೆರವಿದೆ ಈಶಾ ಸಂಸ್ಥೆಯವರೇ ಕಟ್ಕೊಡ್ಬೇಕು. ಒಟ್ಟಾರೆ ಪ್ರವಾಸಿಗರ ಸಾವಿನ ಬಳಿಕ ಲಿಂಗಶೆಟ್ಟಿಪುರ ಗೇಟ್ ಬಳಿ ಸುರಕ್ಷತಾ ಕ್ರಮಗಳ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳು ಎದ್ದಿವೆ. ಈಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರ ಸುರಕ್ಷತೆಗೆ ಯಾರು ಹೊಣೆ? ಅಪಘಾತಗಳಿಗೆ ಕಡಿವಾಣ ಹಾಕಲು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬ ಪ್ರಶ್ನೆ ಇದೀಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ವರದಕ್ಷಿಣೆ ಕಿರುಕುಳ ತಾಳಲಾರದೆ ಗೃಹಿಣಿಯೊಬ್ಬರು ಸಾವಿಗೆ ಶರಣಾಗಿರುವ ದಾರುಣ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ವರದಕ್ಷಿಣೆ ಕಿರುಕುಳ ತಾಳಲಾರದೆ ಗೃಹಿಣಿಯೊಬ್ಬರು ಸಾವಿಗೆ ಶರಣಾಗಿರುವ ದಾರುಣ ಘಟನೆ ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಬಡಾವಣೆಯಲ್ಲಿ ನಡೆದಿದೆ. ಮೃತ ಮಹಿಳೆಯನ್ನು ಚಿಂತಾಮಣಿ ನಗರದ ಗಣೇಶ್ ನಗರದ 26 ವರ್ಷದ ಮಮತಾ ಶ್ರೀ ಎಂದು ಗುರುತಿಸಲಾಗಿದೆ. ಮಮತಾ ಶ್ರೀಗೆ ಸುಮಾರು 5 ವರ್ಷಗಳ ಹಿಂದೆ ಮೋಹನ್ ರೆಡ್ಡಿ ಎಂಬುವರೊಂದಿಗೆ ವಿವಾಹವಾಗಿದ್ದು, ದಾಂಪತ್ಯಕ್ಕೆ ಸಾಕ್ಷಿಯಾಗಿ 4 ವರ್ಷದ ಮಗುವಿದೆ. ವರದಕ್ಷಿಣೆ ಕಿರುಕುಳವೇ ಈ ದುರಂತಕ್ಕೆ ಕಾರಣ ಎಂದು ಆರೋಪಿಸಲಾಗಿದ್ದು, ಮಮತಾ ಶ್ರೀ ಅವರ ತಂದೆ ಶ್ರೀನಿವಾಸ್ ರೆಡ್ಡಿ ಅವರು ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಘಟನೆ ವಿಷಯ ತಿಳಿದ ತಕ್ಷಣ ಅಡಿಷನಲ್ SP ಜಗನ್ನಾಥ್ ರಾಯ್ ಹಾಗೂ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿಗರ ಕುರಿತು ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಕಿಡಿಕಾರಿದ್ದಾರೆ. ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ? ಈ ಬುದ್ಧಿ ಇಲ್ಲದೆ ಇರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ?
ಅದನ್ನ ಬಾಯಿಗೆ ಬಂದರೆ ನಾನೆಲ್ಲ ಕೂಡ ಬಡವ್ರ ಮಕ್ಕಳನ್ನ ಬೆಳೆಸಬೇಕು, ಹಳ್ಳಿಯಿಂದ ಬಂದಿರತಕ್ಕಂಥವ್ರು, ಯಾರೂ ಇಲ್ಲದೇ ಇರ್ತಕ್ಕಂಥವ್ರು, ನಾವು ಬಡವ್ರ ಮಕ್ಕಳು ಅಂತ ಬಂದಿದ್ದಾರೆ. ನಾವೆಲ್ಲ ಕೂಡ ಬಡವ್ರ ಮಕ್ಕಳಾಗೆ ಬಂದಿರೋದು. ನಾವು ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಬರ ಪರಿಹಾರಕ್ಕೆ ಮತ್ತು MLC ಚುನಾವಣೆಗೆ ಅಂತ ನಾವು ಅವ್ರಿಗೆ ಸ್ವಾಗತ ಕೋರಿಕೆ ಬ್ಯಾನರನ್ನು ಹಾಕಿದ್ದೀವಿ. ಬಾಗೇಪಲ್ಲಿ ತಾಲೂಕಿನ ನಲ್ಲಪ್ಪರೆಡ್ಡಿಪಲ್ಲಿ ಗ್ರಾಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ದೇಶದ ಪ್ರಧಾನಿ ಆಗಿರುವ ಹಾಗೂ ರೈತ ನಾಯಕ BS ಯಡಿಯೂರಪ್ಪ 50ನೇ ವರ್ಷದ ರಾಜಕೀಯ ಪಯಣ ಪೂರೈಸಿರುವ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ನಮೋ BSY ಕ್ರಿಕೆಟ್ ಟೂರ್ನಿ ಪಂದ್ಯಾವಳಿಗಳಿಗೆ ವಿವಿಧ ಗಣ್ಯರು ಚಾಲನೆ ನೀಡಿದ್ದಾರೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವನ್ನು ಸಂಘಟನೆ ಮಾಡಿರುವ ಕಾರ್ಯಕರ್ತರು, ಅಭಿಮಾನಿಗಳು ಬರ ಅಧ್ಯಯನ ನಿಮಿತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸುತ್ತಿದ್ದ ನೆಚ್ಚಿನ ನಾಯಕ BS ವಿಜಯೇಂದ್ರ ಅವರಿಗೆ ಸ್ವಾಗತ ಕೋರಿರುವ ಫ್ಲೆಕ್ಸ್ ಅಳವಡಿಸಿದರೆ ಅದನ್ನ ಸಹಿಸಲಾಗದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಫ್ಲೆಕ್ಸ್ ಅಳವಡಿಸಿರುವ ವಿಚಾರವಾಗಿ ಬಿಜೆಪಿಗರು ನಾಮರ್ದರೆಂದು ಉದ್ದಟತನದ ಹೇಳಿಕೆ ನೀಡಿರುವುದು ಅತ್ಯಂತ ಖಂಡನೀಯ. ರಾಜ್ಯದಲ್ಲಿ ಅವರದ್ದೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಆಡಳಿತ ನಡೆಸುತ್ತಿದ್ದಾರೆ. ರಾಜ್ಯದಾದ್ಯಂತ ಫ್ಲೆಕ್ಸ್ಗಳು ಅಳವಡಿಸದಂತೆ ಕಾನೂನು ಜಾರಿಗೆ ತಂದು ಫ್ಲೆಕ್ಸ್ಗಳನ್ನು ಸಂಪೂರ್ಣ ಬ್ಯಾನ್ ಮಾಡಲಿ, ಅದಕ್ಕೆ ನಮ್ಮ ಆಕ್ಷೇಪ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಬ್ಬ ಶಾಸಕ ಆಗಿ ಏನು ಚಿಕ್ಕಬಳ್ಳಾಪುರದಲ್ಲಿ ಆಯ್ಕೆ ಆಗಿದ್ದಾರೆ, ಆತನಿಗೆ ದುರಂಕಾರ ಅನ್ನೋದು ಜಾಸ್ತಿ ಆಗಿದೆ. ಏಕೆಂದರೆ ಆತನ ಬಾಯಿಗೆ ಬಂದರೆ ನಾನೆಲ್ಲ ಕೂಡ ಬಡವ್ರ ಮಕ್ಕಳನ್ನ ಬೆಳೆಸಬೇಕು, ಹಳ್ಳಿಯಿಂದ ಬಂದಿರತಕ್ಕಂಥವ್ರು, ಯಾರೂ ಇಲ್ಲದೇ ಇರ್ತಕ್ಕಂಥವ್ರು, ನಾವು ಬಡವ್ರ ಮಕ್ಕಳು ಅಂತ ಬಂದಿದ್ದಾರೆ. ನಾವೆಲ್ಲ ಕೂಡ ಬಡವ್ರ ಮಕ್ಕಳಾಗೆ ಬಂದಿರೋದು. ನಾವು ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಬರ ಪರಿಹಾರಕ್ಕೆ ಮತ್ತು MLC ಚುನಾವಣೆಗೆ ಅಂತ ನಾವು ಅವ್ರಿಗೆ ಸ್ವಾಗತ ಕೋರಿಕೆ ಬ್ಯಾನರನ್ನು ಹಾಕಿದ್ದೀವಿ. ನೀವು ನಿಮ್ಮ ಕಾರ್ಯಕ್ರಮ ಆದಾಗ ಎಷ್ಟಾಕಿರ್ತೀರ? ನಿಮಗೇನು ಮಾನ ಮರ್ಯಾದೆ ಇಲ್ವಾ? ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು ನಾಮರ್ದಗಳು ಅಂದರೆ ನಿಮ್ಮ ಮನೆಗೆ ನಾನು ಏನಕ್ಕೆ ಬಂದಿದ್ದೀವ ನಾವು? ಇಲ್ಲ ನಿಮ್ಮ ಹತ್ರಕ್ಕೆ ನಾನು ಯಾವುದನ್ನ ನಾಮರ್ದ ಕೆಲಸ ಮಾಡೋಕ್ಕೆ ನಾನು ಬಂದಿದ್ದೀವ? ಆ ಮಾಡ್ತಾ ಇರ್ತಕ್ಕಂಥ ಕೆಲಸ ನೀನು ಮಾಡ್ತಾ ಇರೋದು. ಆ ಕಾಂಗ್ರೆಸ್ನವ್ರು ಬುಟ್ಟಿ ಹಿಡಿಯೋ ಕೆಲಸ, CM ಪರವಾಗಿ ಬುಟ್ಟಿ ಹಿಡಿಯೋ ಕೆಲಸ, ರಾಹುಲ್ ಗಾಂಧಿ ಪರ ಬುಟ್ಟಿ ಹಿಡಿಯೋ ಕೆಲಸ ಮಾಡ್ತಾ ಇರೋದು ನೀನು. ಆ ನಾಮರ್ದ ಕೆಲಸ ಮಾಡ್ತಾ ಇರ್ತಕ್ಕಂಥ ನೀನು. ಓಪನ್ನಾಗಿ ನಾನು ಸ್ಟೇಟ್ಮೆಂಟ್ ಕೊಡ್ತಾಯಿದ್ದೀನಿ. ಈ ದುರಂಕಾರದ ಮಾತುಗಳನ್ನು ಇಲ್ಲಿ ಬಿಟ್ಬಿಡು. ಮರ್ಯಾದೆಯಾಗಿ ನಾವು ಕೂಡ BJPಯಿಂದ ನಾವು ಕಷ್ಟಪಟ್ಟು ಕಾರ್ಯಕರ್ತರಾಗಿ ಬೆಳೆದು ಇಲ್ಲಿ ತಗೊಂಡು B.Pharm ತಗೊಂಡು ಇಲ್ಲಿವರೆಗೂ ಬಂದಿರೋದು. ರಾಜ್ಯ ಮಟ್ಟದವರೆಗೂ ನಮ್ಮ ನಾಯಕರುಗಳೆಲ್ಲ ಬೆಳೆಸಿರೋದು ನಾವೆಲ್ಲ ಕೂಡ ಒಬ್ಬ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಬೆಳ್ಕೊಂಬಂದಿರೋದಕ್ಕೆ. ನೀನು ಅಲಕ್ ಪುಳಕ್ ಅಂತ ಬಂದಿರೋದು. ನೀನು ಯಾವುದೇ ಕಾಂಗ್ರೆಸ್ ಫ್ಲಾಗ್ ಹಿಡ್ಕೊಂಡೋಗಿ ಸಂಘಟನೆ ಮಾಡಿದ್ರಲ್ವ, ನಿನ್ಗೆ ಗೊತ್ತಾಗ್ತಾ ಇತ್ತು. ಸಂಘಟನೆ ಮಾಡಿ ಅಲ್ಲಿ ಕಾಂಗ್ರೆಸ್ನವ್ರು ಬಂದಾಗ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಿನ್ಗೆ ಗೊತ್ತಾಗಿದ್ದರೆ ಇವತ್ತು ಇದ್ದ ದುರಂಕಾರಗಳು ಮಾತಾಡ್ತಾ ಇಲ್ಲ. ನಮ್ಮ ಸುಧಾಕರಣ್ಣವರು ಏನೋ ಒಂದು ಅಭಿವೃದ್ಧಿ ಮಾಡಿದ್ದೀನಿ, ಜನ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಇದರಲ್ಲಿ ನೀನು ಆ ಒಂದು ಗ್ಯಾರಂಟಿ ಭಾಗ್ಯಗಳು ಅದು ಇದು ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಒಂದು ಸೆಂಟಿಮೆಂಟಲ್ಲಿ ಹೊಡ್ಕೊಂಬಂದ್ಬಿಟ್ಟೆ. ನೆಕ್ಸ್ಟ್ ಮುಂದಕ್ಕೆ ಹೊಡೆಯೋದನ್ನು ನೀನು ಕಲಿಬೇಕು. ಅದು ಬಿಟ್ಬಿಟ್ಟು ಮುಂದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಮನೆ ತಾನೇ ಊಹಿಸ್ಕೊಂಡಿದ್ಯಾ. ಮನೆ ತಾನೇ ಜನರು ಚಿಕ್ಕಬಳ್ಳಾಪುರದವ್ರ ಕೈಯಲ್ಲೇ ಕೂಡ ಅಲ್ಲಿ ಎಷ್ಟು ಬೇಕೋ ಅಷ್ಟು ಒಗ್ದಿದ್ದಾರೆ, ಎಷ್ಟು ಬೇಕಾದರೂ ನಿಮ್ಮ ಮಾನ ಮರ್ಯಾದೆ ತೆಗೆದಿದ್ದಾರೆ ಕುಮಾರಸ್ವಾಮಿ ವಿಚಾರಕ್ಕೆ ಬಂದಾಗ. ಇವತ್ತು ಕೂಡ ಮತ್ತೆ ನೀನು ಇವತ್ತು BJPಯವರು ನಾಮರ್ದಗಳು ಕಟ್ಬಿಟ್ಟಿದ್ದಾರೆ ಅಂದರೆ ಏನು ಅರ್ಥ? ಇದಕ್ಕೆ ನಿಮ್ಮ ಮನೆ ಹತ್ರ ಏನಾದರೂ ಬಂದಿದ್ದೀವ ನಾವು? ನಾಮರ್ದ ಕೆಲಸ ನೀನು ಮಾಡ್ತಾಯಿದ್ದೆ, ನಾವು ಮಾಡ್ತಾಯಿದ್ದೀವ? ಯಾವ ರೀತಿ ಈ ಮಾತನ್ನು ನೀನು ಇವತ್ತು ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಂದೆ ನೀನು ಕ್ಷಮೆ ಕೋರಬೇಕು. ಇಲ್ಲಾಂದರೆ ನಾನು ಮಾನನಷ್ಟ ಮೊಕದ್ದಮೆ 100% ಹಾಕ್ಸ್ತೀನಿ ನಾನು, ಇದಂತೂ ಗ್ಯಾರಂಟಿ. ಯಾಕೆಂದರೆ ಇವತ್ತು ನಾಮರ್ದ ಅನ್ನೋ ಪದ ಬಳಕೆ ಮಾಡಿದ್ಯಲ್ಲ ನೀನು. ಎಲ್ಲಿ ಮಾಡಿರೋ ನಾಮರ್ದ ಕೆಲಸ ಎಲ್ಲಿ ಮಾಡಿದ್ದೀನಿ ನೋಡಿದ್ಯಾ ನೀನು? ಇದನ್ನು ನೀನು ಒಬ್ಬ ಶಾಸಕ, ನಾನು ಏಕವಚನದಲ್ಲಿ ಮಾತಾಡಬಾರ್ದು, ಅಲ್ಲಿಗೂ ಕೂಡ ಹೇಳ್ತಾ ಇದ್ದೀನಿ, ನೀನು ಒಬ್ಬ ಶಾಸಕ. ಅದನ್ನು ಪರಿಜ್ಞಾನ ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಜನತೆಗೆ ನೀನು ಒಂದು ಸಂದೇಶ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಇವತ್ತು ಒಬ್ಬ ಶಾಸಕನಾಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಕೂಡ ನೀನು ಒಬ್ಬ ಎಲ್ಲೋ ಹಳ್ಳಿಗೂಗಳು ಮಾತಾಡೋ ಥರ ನೀನು ನಾಮರ್ದಗಳು ಇನ್ನೊಬ್ಬರು ಇನ್ನೊಂದು ಮತ್ತೊಂದು ಬಾಯಿಗೆ ಬಂದಾಗೆಲ್ಲ ನರೇಂದ್ರ ಮೋದಿಯಿಂದ ಹಿಡಿದು ಇಲ್ಲಿ ಕೆಳಗೆ ಕಾರ್ಯಕರ್ತನವ್ರಿಗೂ ಮಾತಾಡೋದು ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದು. ಇದೇನು ಶಾಶ್ವತ ಅಲ್ಲ, ನಿಮ್ಮ ಸರ್ಕಾರ ಏನು ಶಾಶ್ವತವಾಗಿ ಕುತ್ಕೊಳ್ಳಲ್ಲ. ಜ್ಞಾಪಕ ಇಟ್ಕೋ, ಮುಂದೆ ಅನುಭವಿಸ್ತೀಯ ನೀನೇ. ಇದೇ ರೀತಿ ನೀನು ಎದುರಾಕೊಂಡು ಹೋಗ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರೇನು ಸುಮ್ಮನೆ ಕೂತ್ಕೊಳ್ಳಲ್ಲ, JDS ಅವ್ರೇನು ಸುಮ್ಮನೆ ಕೂತ್ಕೊಳ್ಳಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ಕೂಡ ಮೊನ್ನೆ ಹೇಳಿದ್ದೀನಿ, ನಾನು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ತಗೋ. ಅನೇಕ ಜನ ನನ್ನೆಲ್ಲ ಶಿಷ್ಯರನ್ನೆಲ್ಲ ಸ್ಟೂಡೆಂಟ್ಸ್ನ ಬೆಳೆಸ್ತೀನಿ, ಡಾಕ್ಟರ್ಗಳು ಮಾಡ್ತೀನಿ, ಇಂಜಿನಿಯರ್ಗಳು ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಇದೇನಾ ಬಳಕೆ ಮಾಡಿಸೋದು ನೀನು? ಎಲ್ಲರ ಕೈಲಿ ಇದು ಮಾತಾಡಿಸ್ತೀಯಾ? ಇದೆಲ್ಲ ಕೂಡ ಅರ್ಥ ಮಾಡಿಕೊಂಡು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಎಸ್ಸಿ ಮೋರ್ಚಾ ಅಧ್ಯಕ್ಷ ಚಿನ್ನಪೂಜಪ್ಪ, ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ಮುಖಂಡರಾದ ಅಮರೇಶ್, ದೇವರಾಜ್, ಪೊಲೀಸ್ ಸೀನಪ್ಪ, ಲೋಕೇಶ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ
1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ ಬಿಬಿ ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಝೀರೋ ಮೇಕಿಂಗ್ ಚಾರ್ಜ್, ಝೀರೋ ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ. ಇಲ್ಲೊಂದು ಕಡೆ KSRTC ಬಸ್ ಎಂದಿನಂತೆ ಪ್ರಯಾಣಿಕರನ್ನ ಹೊತ್ತು ತೆರಳುತ್ತಿದ್ದಾಗ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದ ಘಟನೆ ಗೌರಿಬಿದನೂರು ತಾಲೂಕಿನಲ್ಲಿ ನಡೆದಿದೆ. ಗೌರಿಬಿದನೂರು KSRTC ಘಟಕಕ್ಕೆ ಸೇರಿದ ಸರ್ಕಾರಿ ಬಸ್ ಎಂದಿನಂತೆ ಪ್ರಯಾಣಿಕರನ್ನು ಹೊತ್ತು ಮರಿಪಡಿಗು ಗ್ರಾಮದತ್ತ ತೆರಳುತ್ತಿತ್ತು. ಗೊಲ್ಲಹಳ್ಳಿ ಗ್ರಾಮದ ಸಮೀಪ ಬರುತ್ತಿದ್ದ ಸಂದರ್ಭದಲ್ಲಿ ಬಸ್ನಲ್ಲಿ ಏಕಾಏಕಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಬೆಂಕಿ ಹೊತ್ತಿಕೊಂಡಿದೆ ಎಂದು ತಿಳಿದು ಬಂದಿದೆ. ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡ ಕೂಡಲೇ ಚಾಲಕ ಸಮಯ ಪ್ರಜ್ಞೆ ಮೆರೆದು ಬಸ್ಸನ್ನು ಸುರಕ್ಷಿತವಾಗಿ ನಿಲ್ಲಿಸಿ ಪ್ರಯಾಣಿಕರನ್ನು ತಕ್ಷಣ ಕೆಳಗಿಳಿಸಿದ್ದಾರೆ. ಇದರಿಂದ ಬಸ್ನಲ್ಲಿದ್ದ ಶಾಲಾ ವಿದ್ಯಾರ್ಥಿಗಳು, ಪ್ರಯಾಣಿಕರು ಯಾವುದೇ ಅಪಾಯಕ್ಕೆ ಸಿಲುಕದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಬೆಂಕಿ ಕ್ಷಣಾರ್ಧದಲ್ಲಿ ಬಸ್ನ ವಿವಿಧ ಭಾಗಗಳಿಗೆ ವ್ಯಾಪಿಸಿದ್ದು ಬಸ್ನ ಬಹುತೇಕ ಭಾಗ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಘಟನೆಯಿಂದ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳೀಯರು ಹಾಗೂ ವಾಹನ ಸವಾರರು ಘಟನಾ ಸ್ಥಳದತ್ತ ಧಾವಿಸಿ ಪರಿಸ್ಥಿತಿಯನ್ನ ಗಮನಿಸಿದರು. ಮಾಹಿತಿ ತಿಳಿದು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಂದಿಸಿದ್ರು. ಆದರೆ ಅಷ್ಟರಲ್ಲಾಗಲೇ ಬಸ್ಗೆ ಭಾರೀ ಪ್ರಮಾಣದ ಹಾನಿಯಾಗಿತ್ತು. ಘಟನೆಯ ಕುರಿತು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದು, ಬೆಂಕಿ ಅವಘಡಕ್ಕೆ ನಿಖರ ಕಾರಣವೇನು ಎಂಬುದು ತಾಂತ್ರಿಕ ಪರಿಶೀಲನೆಯ ನಂತರ ತಿಳಿದು ಬರಬೇಕಿದೆ. ಸರ್ಕಾರಿ ಬಸ್ಗಳಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದಾಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯ ಇದ್ದು, ಇಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಬಸ್ಗಳ ನಿರ್ವಹಣೆ ಹಾಗೂ ತಾಂತ್ರಿಕ ತಪಾಸಣೆಯನ್ನು ಮತ್ತಷ್ಟು ಕಟ್ಟುನಿಟ್ಟಾಗಿ ನಡೆಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ಬೆಳೆದು ನಿಂತಿದ್ದ ಬೃಹತ್ ಗಾತ್ರದ ನೀಲಗಿರಿ ಮರವೊಂದು ಉರುಳಿ ಬಿದ್ದಿದೆ. ಮರ ಕಾರಿನ ಮೇಲೆ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿನ ಬೃಹತ್ ಗಾತ್ರದ ನೀಲಗಿರಿ ಮರವೊಂದು ಇದ್ದಕ್ಕಿದ್ದಂತೆ ಉರುಳಿ ಬಿದ್ದಿದೆ. ಮುಖ್ಯ ರಸ್ತೆಗೆ ಉರುಳಿ ಬಿದ್ದಿರುವ ನೀಲಗಿರಿ ಮರ ನಿಲ್ಲಿಸಿದ್ದ ಕಾರಿನ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ರಜೆ ಇದ್ದ ಕಾರಣ ಜನಸಂದಣಿ ಇರಲಿಲ್ಲ. ಅಲ್ಲದೆ ಮುಖ್ಯ ರಸ್ತೆಯಲ್ಲಿಯೂ ಸಹ ಜನ ಮತ್ತು ವಾಹನ ಸಂಚಾರ ಇರಲಿಲ್ಲ. ಇದರಿಂದಾಗಿ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಇತರೆ ದಿನಗಳಲ್ಲಿ ಮರ ಉರುಳಿ ಬಿದ್ದಿದ್ದರೆ ಹೆಚ್ಚು ಹಾನಿಯಾಗುತ್ತಿತ್ತು ಎಂಬ ಆತಂಕ ಎಲ್ಲರನ್ನೂ ಕಾಡುತ್ತಿದೆ. ತಾಲೂಕು ಕಚೇರಿ ಆವರಣದಲ್ಲಿ 4-5 ನೀಲಗಿರಿ ಮರಗಳಿದ್ದು ಅವು ಉರುಳಿ ಬೀಳುವ ಸ್ಥಿತಿಯಲ್ಲಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇವುಗಳನ್ನು ತೆರವುಗೊಳಿಸುವಂತೆ ಈ ಹಿಂದೆಯೂ ಸಹ ತಹಶೀಲ್ದಾರ್ ಅವರಿಗೆ ಮನವಿ ಮಾಡಲಾಗಿದೆ. ಆದರೂ ಸಹ ಮರಗಳನ್ನು ತೆರವು ಮಾಡಿಲ್ಲ. ಈಗಲಾದರೂ ಇತ್ತ ಗಮನ ಹರಿಸಿ ಕಚೇರಿ ಆವರಣದಲ್ಲಿರುವ ನೀಲಗಿರಿ ಮರಗಳ ತೆರವಿಗೆ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ನಮ್ಮದು ಮನ್ನಾರ್ಪುರ. ಕಾರಲ್ಲಿ ಕುತ್ಕೊಂಡಿದ್ದೆ, ಸೌಂಡ್ ಬಂತು, ಸೌಂಡ್ ಬರೋದು ನಾನು ಆ ಕಡೆ ನೋಡಿದ್ರೆ ಮರ ಬಗ್ತಾ ಇತ್ತು. ಎತ್ತು ಹೋಗೋಕ್ಕೆ ವಿಧಿ ಇಲ್ದಿರ ನಾನು ಒಳಗೆ ಕುತ್ಕೊಂಡಿದ್ದೆ. ಯಾವ ಥರ ಇತ್ತು ನಮ್ಮ ಮರ? ಎಷ್ಟು ವರ್ಷ ಹಳೇದಾಗಿತ್ತು ಮರ? ಮರದ ಬಗ್ಗೆ ನನಗೇನು ಅಷ್ಟೊಂದು ಗೊತ್ತಿಲ್ಲ. ಅದು ನಿಮ್ಗೆ ಯಾವ ಥರ ಅನ್ನಿಸ್ತಾನೆ? ಕಾರಲ್ಲಿ ಕೂತಿದ್ರಲ್ಲ, ಕಾರಲ್ಲಿ ಕೂತಿದ್ದೆ, ತಲೆ ಮೇಲೆ ಎಲೆಕ್ಟ್ರಿಕ್ ವೈರು ಹೋಗಿತ್ತಲ್ಲ, ಹಂಗಾಗಿ ಆ ವೈರ್ನ ಎಳ್ಕೊಂಡು ಅದುಮ್ಕಂತದ ಅಂತ ಹೇಳ್ಬಿಟ್ಟು ನಾನು
ಕಬ್ಬನ ಮುಗ್ದಿರೋ ಸೀಟ್ ಮೇಲೆ ಬಗ್ಬಿಟ್ಟೆ ಸೈಡ್ ಎಡಗಡೆ ನಾನು ಬಲಗಡೆ ಬರ್ತಾ ಇತ್ತಲ್ಲ ಅದು ಎಡಗಡೆ ಮಲ್ಕೊಂಬಿಟ್ಟೆ ಸೀಟ್ ಮೇಲೆ. ಏನು ಅನ್ನಿಸ್ತು ಬೀಳ್ತಾ ಇರಬೇಕಾದ್ರೆ ನಿಮ್ಗೆ ಏನಾದರೂ ಮೇಲೆ ಬೀಳುತ್ತೋ ಅಥವಾ ಏನಾದರೂ ಮೇಲೆ ಬರ್ತದೇನೆ ಅನಿಸ್ತಾ ಇತ್ತು. ಎಲೆಕ್ಟ್ರಿಕ್ ವೈರ್ಗಳಿತ್ತಲ್ಲ ಅದ್ರದ್ದು ಭಯ, ಇನ್ನು ಮರದ್ದು ಬಿಡು ಅಂತ ಅಂದ್ಕೊಂತಿದ್ದೆ. ಎಲೆಕ್ಟ್ರಿಕ್ ವೈರ್ಗಳಿಂಗೂ ಅದನ್ನ ಕಾಣ್ತವೆ ಅಂತಲೇ ಅನಿಸ್ತಾ ಇತ್ತು. ಭಗವಂತನೇ ಅದು ಸ್ವಲ್ಪ ಸೈಡ್ ಬಿತ್ತು, 2 ಕಾರ್ ಮಧ್ಯಾಹ್ನ ಬಿತ್ತು. ಇವತ್ತು ತಾಲೂಕು ಆಫೀಸ್ ಎಲ್ಲ ರಜೆ ಒಂದಿತ್ತು, ಹಂಗಾಗಿ ಜನಗಳು ಏನು ಅಂತ ಇದಿರಿಲ್ಲ, ಟ್ರಾಫಿಕ್ ಇರಿಲ್ಲ, ಯಾರಿಗೂ ಏನು ತೊಂದರೆ ಇಲ್ಲ. ಮರ ಯಾರೂ ಇರಿಲ್ಲ. ಇಲ್ಲಿ ಒಡನಾಟ ಇದ್ದಿದ್ದೆ ಏನಾದರೂ ತೊಂದರೆ ಆಗ್ತಾಯಿತ್ತು ಸರ್ ಅದು. ಅದೇ ಹೇಳಿ ಆ ಥರ ತೊಂದರೆ ಆಗ್ತಾಯಿತ್ತು. ಅಕಸ್ಮಾತ್ ಏನನ್ನ ಈ ರಜೆ ಇಲ್ದಿರಿದ್ದಿದ್ರೆ ತೊಂದರೆ ಆಗೋದು. ಇವತ್ತು ಅಂಥ ತೊಂದರೆ ಏನಿರಿಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಮನ್ನಾರ್ಪುರ ನಮ್ಮದು. ನನ್ನ ಹೆಸರು ವೆಂಕಟೇಶ್ ಅಂತ. ನಾವು ಇನ್ನು ಅಲ್ಲಿಂದ ನಾವೇನು ಮಾಡಿದ್ವಿ, ಇಲ್ಲಿ ಮಾತಾಡೋದು ಬೇಡ ಅಂತ ಬಳಪತ್ರಿ ಮರ ಇದೆ, ಅಲ್ಲೋಗಿ ಜಸ್ಟ್ ಕುತ್ಕೊಂಡಿದ್ದೆ ಅಷ್ಟೇ. ಒಂದು 10 ಸೆಕೆಂಡು ಬರ್ರ ಅಂತಿದ್ದೆ ಅಷ್ಟೇ. ಅಲ್ಲಿ ಬ್ಲಾಸ್ಟ್ ಆಯ್ತು. ಇಲ್ಲಿ ಮರ 10 ಸೆಕೆಂಡಲ್ಲಿ ರಪ್ ಅಂತ ಬಿದ್ದೋಯ್ತು. ಏನು ಬರೋ ಅಷ್ಟೊತ್ತಿಗೆ ಎಲ್ಲ ನೆಲದಲ್ಲೇ ಬಿದ್ದಿದೆ. ಇದು ಸುಮಾರು ಒಂದು 20 ಪ್ರಾಣಿಗಳೆಲ್ಲ ಹೋಗ್ಬೇಕಾಗಿತ್ತು ಆ ಕಡೆ ಈ ಕಡೆ ಎಲ್ಲ. ಅದೆಲ್ಲ ಪ್ರಾಣ ಇವತ್ತು ಏನು ಯಾರ್ದು ಅಪಾಯ ಆಗಿಲ್ಲ. ದೇವ್ರು ಎಲ್ಲರಿಗೂ ಒಳ್ಳೇದಾಗೈತೆ. 2 ಕಾಡಿಗೆ ಮಾತ್ರ ಡ್ಯಾಮೇಜ್ ಆಗಿದೆ. ಅದರಲ್ಲಿರ್ತಕ್ಕಂಥ ವ್ಯಕ್ತಿನೂ ಪಾರಾಗಿದ್ದಾರೆ. ಅನಾಹುತ ಏನಾಗಿಲ್ಲ. ಈ ಮರಗಳನ್ನ ತೆಗೆಸಲಿಕ್ಕೆ ತಾವು ಅಧಿಕಾರಿ ವರ್ಗದವರಿಗೆ ಸ್ವಲ್ಪ ತಿಳಿಸಿದ್ರೆ ಸಾಕ್ತದೆ. ಸುಮಾರು ಪ್ರಾಣಾಪಾಯ ಇದೆ. ಇಲ್ಲ ಇವತ್ತು ರಜೆ ಇದೆ, ರಜೆ ಇಲ್ಲ ಅಂದಿದ್ರೆ ಒಂದು 1000 ಜನ ಓಡಾಡ್ತಾನೆ ಇರ್ತಾ ಇದ್ರು. ಗಾಡಿಗಳು, ವಾಹನಗಳು ಎಲ್ಲ ಜಾಸ್ತಿ ಜನ ಇರ್ತಾ ಇದ್ರಿ. ಇಲ್ಲಿ ಬೇರೆ ನಮ್ಮ ರೈತ ಭವನ ಇದೆ, ಹೋಟ್ಲ್ ಇದೆ, ಮತ್ತು ಈ ನಮ್ಮ ನ್ಯಾಯಾಲಯ ಇದೆ. ಈ ಕಡೆ ತಾಲೂಕು ಆಫೀಸ್ ಎಲ್ಲ ಕೆಲಸಕ್ಕೆ ಇಲ್ಲೇ ಬರ್ತಾ ಇದ್ದಾರೆ. ಪಾಪ ವಯಸ್ಸಾಗಿರೋರು ಎಲ್ಲ ಓಡಾಡ್ಕೊಂಡೇ ಬರ್ತಾಯಿದ್ರು. ಜನ ಸ್ವಲ್ಪ ಕಮ್ಮಿ ಆಗಿದೆ. ಅದರಿಂದ ಪ್ರಾಣಾಪಾಯಗಳು ಏನೂ ಆಗಿಲ್ಲ. ಇವತ್ತು ಆಗಿರ್ತಕ್ಕಂಥ ಈ ಘಟನೆ, ಈ ಮರಗಳು ತೆಗೆಸ್ಬೇಕು. ನಮಗೆ ನೀಲಗಿರಿ ಮರಗಳು 4 ಇದೆ, ಇನ್ನೂ ಪ್ರಾಣಾಪಾಯ. ಅದು ಯಾರ ಮೇಲೆ ಬೀಳೋದು ಗೊತ್ತಾಗಲ್ಲ. ಅವು ತೆಗೆಸ್ತದೆ ಒಳ್ಳೆಯದು ಅಂತ ಅನಿಸಿಕೆ. ನಾರಾಯಣ ಅಂತ ಸರ್. ಇನ್ನು ಈ ಘಟನೆಯಿಂದ ಈ ಮಾರ್ಗದಲ್ಲಿ ರಸ್ತೆ ಸಂಚಾರ ಕೆಲ ಕಾಲ ಸ್ಥಗಿತವಾಗಿತ್ತು. ಕೂಡಲೇ ಸಂಬಂಧಪಟ್ಟವರು ಜೆಸಿಬಿ ಮೂಲಕ ಉರುಳು ಬಿದ್ದಿದ್ದ ಮರವನ್ನ ಕತ್ತರಿಸಿ ತೆರವು ಮಾಡಿದ್ದಾರೆ. ಒಟ್ಟಿನಲ್ಲಿ ರಜಾ ದಿನವಾದ ಕಾರಣ ಜೀವಹಾನಿಯಾಗಲಿ ಅಥವಾ ಆಸ್ತಿ ಹಾನಿಯಾಗಲಿ ಸಂಭವಿಸಿಲ್ಲ. ಆದರೆ ಇತರೆ ದಿನಗಳಲ್ಲಿ ಆಗಿದ್ದರೆ ತಾಲೂಕು ಕಚೇರಿಗೆ, ಕೋರ್ಟ್ಗೆ ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ರು. ಅಂತಹ ಸಮಯದಲ್ಲಿ ಮರ ಬಿದ್ದಿದ್ದರೆ ಗತಿ ಏನು ಎಂಬ ಆತಂಕ ಎಲ್ಲರನ್ನೂ ಕಾಡುತ್ತಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ
9 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್ ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಭವಿಷ್ಯದಲ್ಲಿ ಪ್ರತಿಯೊಬ್ಬರೂ ವಿದ್ಯಾವಂತರಾಗಿ ಸಮಾಜ ಮತ್ತು ದೇಶ ಕಟ್ಟುವ ಕೆಲಸದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕೆಂದು ಸಮಾಜ ಸೇವಕ ಡಾಕ್ಟರ್ CK ಮೌಲಾ ಶರೀಫ್ ಹೇಳಿದರು. यहाँ तो सब जमाने की हवा के साथ चलते हैं. जी हाँ, क्या बात है? फिरौन को नहीं डरे, फिरौन को डरे, नमरूद को नहीं डरे. ಶಿಡ್ಲಘಟ್ಟ ನಗರದ ಇಲಾಹಿ ನಗರದಲ್ಲಿ HKGN ಸಮಿತಿ ವತಿಯಿಂದ ಆಯೋಜಿಸಿದ್ದ ಹಜರತ್ ಖ್ವಾಜಾ ಗರೀಬ್ ನವಾಜ್ ಅವರ ಚಟ್ಟಿ ಶರೀಫ್ ಮತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಡಾಕ್ಟರ್ CK ಮೌಲಾ ಶರೀಫ್ ಭಾಗವಹಿಸಿ ಮಾತನಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಬಹಳ ಶ್ರಮದಿಂದ ನಾವು ಪಡೆದಿರುವ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಯುವ ಪೀಳಿಗೆ ಚಿಂತನೆ ನಡೆಸಬೇಕು. ಜಾತಿ, ಮತ, ಧರ್ಮ ಸಂಕೋಲೆಯಿಂದ ಹೊರಬಂದು ದೇಶ ಕಟ್ಟುವ ಕೆಲಸವನ್ನ ನಾವೆಲ್ಲರೂ ಸಹ ಐಕ್ಯತೆಯಿಂದ ಮಾಡಬೇಕು ಎಂದು ಕರೆ ನೀಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ದುಡಿಯುವ ಕೈಗಳಿಗೆ ಉದ್ಯೋಗ ಸಿಗಬೇಕು. ಪ್ರತಿಯೊಬ್ಬರೂ ಸ್ವಾವಲಂಬಿಯಾಗಿ ಜೀವನ ನಡೆಸುವಂತಾಗಬೇಕು. ಯಾವುದೇ ಸಮಾಜವನ್ನ ಮತ ಬ್ಯಾಂಕುಗಳಾಗಿ ಬಳಸಿಕೊಳ್ಳದೆ ಅವರಿಗೆ ಅವರ ಅರ್ಹತೆ ಮತ್ತು ಅನುಭವಕ್ಕೆ ತಕ್ಕಂತೆ ಅನುಗುಣವಾಗಿ ಮುಕ್ತವಾಗಿ ಅವಕಾಶಗಳು ದೊರೆಯಬೇಕು. ಯುವ ಸಮುದಾಯದ ಸಹಕಾರ ಸಿಕ್ಕರೆ ಕ್ಷೇತ್ರದಲ್ಲಿ ಬದಲಾವಣೆ ಬರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಇದು ಕೇವಲ ಘೋಷಣೆಯಲ್ಲ, ನನ್ನ ಪ್ರತಿಜ್ಞೆ ಎಂದರು. यहाँ तो सब जमाने की हवा के साथ चलते हैं. मौला चाहते ऐसे पाएगा बहुत आगे बहुत चल गए. ऐसे होने को बचाओ. शिड्लघट्ट के नौजवान खाली शेर जख्मी हुए हैं, लेकिन टाइगर जिंदा है. मस्तान साहब के सर जमीन पे दुआ ये मेरी है, या अल्लाह हिंदुस्तान के सर जमीन सिलगट्टे से मैं ये दुआ करना चाहता हूँ, हिंदू मुस्लिम सिख ईसाई एक ही थाली में खाइए, ऐसा हिंदुस्तान बना दे या अल्लाह. सिलगट्टे वाले मेरे नौजवान भाइयों को आने वाले दिनों में अच्छे से अच्छी तुम्हारी दुआ चाहिए. वो दुआ रहेगा बोल के दुआ करते हुए मैं ज़्यादा बात करना अच्छा नहीं है. मैं आप सबको मेरी ये बात दो बात कहने के लिए मैं तुम मौका दिया, मैं शुक्र गुजारता हूँ.
अस्सलाम वालेकुम रहमतुल्लाहि व बरकातहू। ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ವಾಜೀಂ ಪಾಷಾ, ರಿಯಾಜ್, ಮುಜೀಬುರ್ ರೆಹಮಾನ್, ಹಿದಾಯತ್ ಪಾಷಾ, ಹುಸೇನ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ, ಸ್ಥಳದಲ್ಲೇ ಇಬ್ಬರು ಬಲಿ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಮಹಿಳೆ ಸಾವು, ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು. ಬಿಜೆಪಿಗರ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಅವಹೇಳನಕಾರಿ ಹೇಳಿಕೆ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಕಿಡಿ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಆಕಸ್ಮಿಕ ಬೆಂಕಿ, ಪ್ರಯಾಣಿಕರಲ್ಲಿ ಆತಂಕದ ವಾತಾವರಣ ನಿರ್ಮಾಣ, ತಪ್ಪಿದ ಭಾರೀ ಅನಾಹುತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.